ಬಾಸ್ ಅಲ್ಲಿ ಏನಿದೆ ಅಣ್ಣ, ಒಂದು ಕುರಿ ದೊಡ್ಡದಂಗೆ ದೊಡ್ಡಬಿಡ್ತಾರೆ ಒಂದು 100 ಜನಕ್ಕೆ, ಅದ್ರಲ್ಲಿ ಏನಾದ್ರು ಗೆದ್ದರಿಗೆ 50 ಲಕ್ಷ ಅಂತೆ. ಈಗ ನೋಡೋಣ, ಬಿಗ್ ಬಾಸ್ ಇಂದ ಏನಾದ್ರು ಒಂದು ಒಳ್ಳೆ ನ್ಯೂಸ್ ಸೆನ್ಸ್ ಏನಾದ್ರು ಇದ್ರೆ ಸಮಾಜಕ್ಕೆ, ಅದರಿಂದ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಅಣ್ಣ. ಅದರಿಂದ ಏನ್ ಪ್ರಯೋಜನ ಐತೆ ಅಣ್ಣ? ಪ್ರಯೋಜನ ಇದೆ, ನಮಗೆ ಕರ್ಕೊಂಡ್ರೆ ಪ್ರಯೋಜನ ಇದೆ, ಇವ್ರಿಗೆ ಕರ್ಕೊಂಡ್ರೆ ಪ್ರಯೋಜನ ಇದೆ. ಅದರಿಂದ ಸಮಾಜಕ್ಕೆ ಯಾವುದೇ ಒಂದು ಒಳ್ಳೆ ವಿಷಯ ಯಾವುದು ಇಲ್ಲ ಅಣ್ಣ. ಏನೈತೆ, ಏನು ಧಾರಾವಾಹಿ ನೋಡ್ತಾರೆ, ಅದೇ ಥರ ಅದನ್ನ ನೋಡ್ತಾರೆ ಅಷ್ಟೇ. ಅದರಿಂದ ನಮ್ಗೇನಿಲ್ಲ, ಮೂರ್ಖ ಸಾಧೆ ಏನಿಲ್ಲ, ಏನಿಲ್ಲ. ಹಾಂ, ದೊಡ್ಡ ಶೋ ಅಂತಾರೆ ಅಣ್ಣ. ಅವ್ರು ಕೆಲಸ ಮಾಡಕ್ಕೆ ಬರೋನಾದ್ರು ನೋಡ್ತಾರೆ, ನಮ್ಮಂತಾರೆಲ್ಲ ಏನು ನೋಡ್ತಾರೆ? ನಮ್ಮ ಗಾಡಿ ಓಡಿಸ್ತೀವಿ, ಡ್ರೈವರ್ ನಾವು, ಡ್ರೈವರ್ ಅಣ್ಣ ಡ್ರೈವರು, ನಾವು ಗಾಡಿ ಡ್ರೈವರು, ನಾವು ಗಾಡಿ ಓಡಿಸೋದೇ ನಮ್ಗೆ ಆಗಿರುತ್ತೆ. ಕೆಲಸ ಮಾಡೋ ಅಂಥವ್ರು ಯಾರು ನೋಡಲ್ಲ ಅಣ್ಣ. ಈ ಕಡೆ ಬರೋಣ, ಹೊಡ್ಕೊಂಡ್ರು ನಮ್ಮ ಡ್ರೈವರ್ ಅಣ್ಣ, ಅಣ್ಣ ಹೊಡ್ಗಿಡ್ಕ ಹೊಟ್ಟರು. 700 ಜನ ಕೆಲಸ ಮಾಡ್ತಾ ಇದಾರಂತೆ. ಹಾಂ, ಅದೇ ಅವರಿಗೆ ಅಣ್ಣ 700 ಜನಕ್ಕೆ ಮಾತ್ರ ಕೆಲಸ ಕಣಣ್ಣ ಅವರಿಗೆ. ಓ ಅಣ್ಣ, ಈಗ ನೀವೇ ಈಗ ಮಾಡ್ತಾ ಇದ್ದೀರಲ್ಲ, ಆ ಬಿಗ್ ಬಾಸ್ ಇಂದ ಒಂದು ಚೂರು ಏನಾದ್ರೂ ಸಮಾಜಕ್ಕೆ ಒಳ್ಳೆ ವಿಷಯ ಏನಾದ್ರು ಇದೆಯಾ? ನಾನು ನಿಮಗೆ ಕೇಳ್ತಿದ್ದೀನಿ, ನೀವೇ ಹೇಳಿ. ಅದೇ ಎಂಟರ್ಟೈನ್ಮೆಂಟ್ ಇದೆ, ಅದು ಬಿಟ್ಬಿಟ್ಟು ಬೇರೆ ಏನಾದ್ರು ಹೇಳಿ ನೋಡೋಣ. ಸಮಾಜಕ್ಕೆ ಒಳ್ಳೆ ವಿಷಯ, ನ್ಯೂಸ್ ಸೆನ್ಸ್ ಏನಾದ್ರು ಇದೆಯಾ? ಅವಳೇನಾದ್ರು ಹೊಡೆದ್ಲಂತೆ, ಅವಳು ಅಯ್ಯಪ್ಪ ಅಂತಾಳೆ, ಅಯ್ಯ ಅಂತಾಳೆ. ಅವಳು ಏಯ್ ಹೋಗಿ ಏಯ್ ಹಾ ಹ್ಞೂ ಅಂತಾಳೆ. ಅವಳು ಇವನೇ ಕುಡಿಯೋದಂತೆ, ಅವಳು ಅಡುಗೆ ಮಾಡ್ಲಿಲ್ವಂತೆ, ಅವಳು ಊಟ ಮಾಡ್ಲಿಲ್ವಂತೆ. ಆ ಬಿಗ್ ಬಾಸ್ ಯಾರ್ಯಾರು ಅವ್ರು ಏನೇನು ಯಾರಿಗೂ ಈಗ ನೋಡೋಣ. ಈಗ ಒಂದು ನ್ಯೂಸು, ಈಗ ಪ್ರೆಸ್ಸು ಮೀಡಿಯಾ ಇದ್ದಾರೆ, ಅದರಿಂದ ಏನೋ ಒಂದು ಅನುಕೂಲ ಇದೆ. ಹಂಗಾಯಿತು ಅಲ್ಲ, ಇದು ಆಕ್ಸಿಡೆಂಟ್ ಆಯಿತು, ಇಲ್ಲ ಅವ್ರಿಗೆ ಇದಾಯಿತು, ರಾಜಕೀಯದ ಏನಾದರೂ ಒಂದು ವಿಷಯ ತೋರಿಸ್ತಾರೆ. ಅದೇ ಬಿಗ್ ಬಾಸಲ್ಲಿ ಏನಿದೆ ಅಣ್ಣ, ಒಂದು ಕುರಿ ದೊಡ್ಡದಂಗೆ ದೊಡ್ಡಬಿಡ್ತಾರೆ ಒಂದು 100 ಜನಕ್ಕೆ, ಅದರಲ್ಲಿ ಏನಾದ್ರು ಗೆದ್ದರಿಗೆ 50 ಲಕ್ಷ ಅಂತೆ. ಈಗ ನೋಡೋಣ, ಬಿಗ್ ಬಾಸಿಂದ ಏನಾದರೂ ಒಂದು ಒಳ್ಳೆ ನ್ಯೂಸ್ ಸೆನ್ಸ್ ಏನಾದರೂ ಇದ್ದರೆ ಸಮಾಜಕ್ಕೆ, ಅದರಿಂದ ನಾವು ಅಪ್ರಿಷಿಯೇಟ್ ಮಾಡ್ಬೋದು. ಅದರಿಂದ ಏನಿದೆ ಅಂದರೆ ಕೆಲವರು ಹೇಳೋದು ಅದರಿಂದ ಸುಧಾರಣೆ ಆಗ್ತಾರೆ, ಬೇರೆ ಹೊರಗಡೆ ಏನು ಸುಧಾರಣೆ ಆಗುತ್ತಣ್ಣ? ಅದರಿಂದ ಸುಧಾರಣೆ ಅನ್ನೋದು ಏನಿದೆ? ಮಾಮೂಲಿ ಇರೋರಿಗೆ, ಮಾಮೂಲಿ ನಾರ್ಮಲ್ ಜನಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತೀವಿ ಅಂತ ಹೇಳಿದ್ರು ಒಬ್ರಿಗೆ. ಮಾಮೂಲಿ ಯಾರು ನಾರ್ಮಲ್ ನಮ್ಮಂತವ್ರಿಗೆ ಯಾರು ತಗೊಂಡೋಗಿ ನಮ್ಮಂತವ್ರು ಈಗ ನೋಡೋಣ, ಈಗ ಅಂತಾರೆ, ಈಗ ಎಲ್ಲ ಸೆಲೆಬ್ರಿಟಿಗಳು ಅಂತಾರೆ, ಈಗೆಲ್ಲ ಪಬ್ಲಿಕಲ್ಲಿ ಯಾರಾದರೂ ವೈರಲ್ ಆಗಿರ್ತಾರೆ, ಅವರಾಗಿರ್ತಾರೆ ಅಂತಾರೆ ಮಾತ್ರ ಕರ್ಕೊಂಡು ಹೋಗ್ತಾರೆ. ಈಗ ನಿಮ್ಮಂತಾರೆ ನಮ್ಮಂತಾರೆ ಯಾಕೆ ಕರ್ಕೊ ಹೋಗಲ್ಲ? ಕಂಟೆಂಟ್ ಕೊಡಬೇಕು. ಕಂಟೆಂಟ್ ಅನ್ನೋಕ್ಕಿನ್ನವ ಎಲ್ಲ ಸಮಾಜದಲ್ಲಿ ನಾವೆಲ್ಲ ಒಂದೇ ಅನ್ನೋ ಥರ ಈಕ್ವಲ್ ಮಾಡ್ಬೇಕು ಎಲ್ಲರಿಗೂ, ಇಂತಿಂಥ ಜನಕ್ಕೆ. ಎಲ್ಲ ಪಬ್ಲಿಸಿಟಿ ಇದ್ದವ್ರಿಗೆ ಮಾತ್ರ ಕರ್ಕೊಂಡು ಹೋಗ್ಬಿಟ್ರೆ ಬಿಗ್ ಬಾಸಿಗೆ, ನಿಮ್ಮಂಥವ್ರು ಏನು ಮಾಡ್ತಾರೆ? ಎಂತ ಮಾಡ್ತಾರೆ? ಎಲ್ಲಿಗೆ ಹೋಗ್ತಾರೆ? ಈಗ ನಮ್ಮ ಅಣ್ಣ ಆಟೋ ಡ್ರೈವರ್ ಇರ್ತಾರೆ, ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅಂಥವ್ರಿಗೆ ಕರ್ಕೊಂಡು ಹೋಗ್ಲಿ. ನಮ್ಮಂಥ ನಾವು ಡ್ರೈವರ್ ಅಣ್ಣ, ಹಾಂ ನಾವು ಡ್ರೈವರ, ನಮ್ಮಂಥ ಡ್ರೈವರಿಗೆ ಕರ್ಕೊಂಡು ಹೋಗ್ಲಿ, ಯಾಕೆ ಕರ್ಕೊಂಡು ಹೋಗಲ್ಲ? ಅದೇ ಏನು ಕರ್ಕೊಂಡು ಹೋಗಲ್ಲ, ನಾನು ಹೇಳ್ತಿಲ್ಲ, ಅದರಿಂದ ಏನು ಉಪಯೋಗ ಇಲ್ಲ. ನಾವು ಕರೆದ್ರೂ ನಾವು ಹೋಗಲ್ಲ. ಅಲ್ಲ, ನಾನು ಹೇಳ್ತಿರೋದು ಹಂಗಲ್ಲ, ಏನು ಕರ್ಕೊಂಡು ಹೋಗಲ್ಲ, ನಾವು ಹೋಗಲ್ಲ ಅಣ್ಣ. ನಾನು ಅದನ್ನೇ ಹೇಳ್ತಿರೋದು, ಪಬ್ಲಿಸಿಟಿ, ಸಮಾನತೆ, ಎಲ್ಲರ ಸಮಾನತೆ ಇರ್ಬೇಕಣ್ಣ. ಯೂಸ್ ಏನು ಇಲ್ಲ ಅಣ್ಣ, ಏನಿಲ್ಲ. ಅದೇ ಅಣ್ಣ ಶೋ, ಅಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಹೆಣ್ಮಕ್ಳು ಇರ್ತಾರಲ್ಲ, ಅಂತವ್ರು ಕುತ್ಕೊಂಡು ನೋಡ್ಬೇಕು. ನಮ್ಮಂತ ಕಷ್ಟಪಟ್ಟು ದುಡಿಯೋ ಅಂತಾರೆ ಯಾರು ನೋಡಲ್ಲ ಅಣ್ಣ. ದಡ್ರನ ಜನಗಳು ದಡ್ರು ಮಾಡ್ಬಿಡ್ತಾರೆ ಹೊರತು ಯಾರು ದಡ್ರ ಆಗಲ್ಲ ಅಣ್ಣ. TRP ಈಗ TRP ನಮ್ಮ ಡಿ ಬಾಸ್ ಇಂದ ಬರುತ್ತಾನೆ. TRP ನಮ್ಮ ಡಿ ಬಾಸ್ ಇಂದ ಎಷ್ಟು ಜನ TRP ಹೋಗುತ್ತೆ?